ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಅಂದರೆ ಇವಾಗ 12 o'clock ಆಗಿದೆ, ಮಿಡ್ ನೈಟು. ಸೊ ಎಸ್, ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ವ್ಲಾಗ್ನ ಇವಾಗಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಜಾಯಿನ್ ಆಗೋಕ್ಕೆ ಅಂತೇಳಿ ನನ್ನ ಸಿಸ್ಟರ್ ಮತ್ತು ನಮ್ಮನೆ ಫ್ರೆಂಡು ಜಾಯಿನ್ ಆಗ್ತಿದ್ದಾರೆ, ಅಣ್ಣ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಬಿಫೋರ್ ದಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಒಂದೇ ದಿನದಲ್ಲಿ ನಾವು ಅಂದ್ಕೊಂಡಿರೋ ಅಂಥ ಅಷ್ಟೇ ಕೆಲಸನೂ ಮಾಡಿ ಮುಗಿಸ್ಕೊಂಡು ಬರ್ಬೋದು. ಅದು ಏನಪ್ಪ ಅಂತ ಹೇಳಿದ್ರೆ, ಶೃಂಗೇರಿಗೆ ಹೋದರೆ ನಾವು ಅಕ್ಷರಾಭ್ಯಾಸನ ಮುಗಿಸ್ಕೊಂಡು ನಾನು ಹೇಳೋ ಥರ ಟೈಮ್ಸ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ಸೊ ಒಂದು ದಿನದಲ್ಲಿ ನೀವು ಆದಷ್ಟು ಪ್ಲೇಸ್ನ ಕವರ್ ಕೂಡ ಮಾಡ್ಬೋದು. ಮೊದಲಿಗೆ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ನೀವು ಫಸ್ಟ್ ಬ್ಯಾಚಿಗೆ ಹೋದರೆ ಆದಷ್ಟು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಏನು ಮಾಡ್ತಾರೆ ಅಂದರೆ ಫಸ್ಟು ಹೊರನಾಡಿಗೆ ಹೋಗ್ಬಿಟ್ಟು ಆಮೇಲೆ ಶೃಂಗೇರಿಗೆ ಬರೋದಕ್ಕೆ ಅಂತ ನೋಡ್ತಾರೆ. ಬಟ್ ಹಂಗಾದಾಗ ಲೇಟ್ ಆಗುತ್ತೆ. ಸೊ ಮೇಯ್ನ್ ಕೆಲಸ ಇರೋದೇ ಅಕ್ಷರಾಭ್ಯಾಸದ್ದು ಅಂತ ಇಟ್ಕೊಂಡಿದ್ದಾಗ ಫಸ್ಟ್ ನೀವು ಶೃಂಗೇರಿಗೆ ಹೋಗೋದು ಬೆಟರ್ ಆಪ್ಷನ್ ಆಗಿರುತ್ತೆ. ಸೊ ಬನ್ನಿ, ಹಾಗೆ ಹೋಗ್ತಾನ ಹೇಳ್ತಾ ಹೋಗ್ತೀನಿ ಎಲ್ಲನ. ಎಲ್ಲಿ ತಾತ? ಹಾಯ್ ಮೇಡಮ್, ಹಾಯ್ ಮೇಡಮ್, ಎಲ್ಲಿ ಬ್ಲಾಗ್ ಹಾಯ್ ಮಾಡಿ, ಹಾಯ್ ಮೇಡಮ್, ಹಾಯ್ ಹಾಯ್ ಮೇಡಮ್. ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಲಿಲ್ಲ, ಸೆಲ್ಫಿ ಕ್ಯಾಮ್ರಾದಲ್ಲ ಮಾಡ್ತಾಳೆ. ಇಳಿಬೇಕಾ? ನೋಡಿ ಏನು ಪ್ರೀತಿಯಿಂದ ತಂದು ಕೊಡ್ತಾರೆ ಗಂಡ ಹೆಂಡತಿ ಕಾಫಿ. ಮನೇಲಿ ಒಂದು ದಿನಕ್ಕೂ ಕೊಡಲ್ಲ. ನಿಜಾನೇ. ಮನೇಲಿ ಒಂದು ದಿನಕ್ಕೂ ಹೆಂಡತಿಗೆ ಸರ್ವ್ ಮಾಡಲ್ಲ ಕಾಫಿ ಟೀನ, ಇಲ್ಲಿ ಹೆಂಗೆ ತಂದು ಕೊಡ್ತಾವ್ರೆ ಅಂದೆ. ಟೈಮ್ ಎಷ್ಟು? 6 ಗಂಟೆ ಇಲ್ವಂತ. ನಾನು ತುಮಕೂರಿಂದ ಹೋಗ್ತಾ ಇರೋಂಥ ರೂಟ್ನ ಹೇಳ್ತಾ ಇದ್ದೀನಿ. ಸೊ ತುಮಕೂರಿಂದ ನಾವು 12:30ಗೆ ನಾವು ಇಲ್ಲಿಂದ ನಾವು ಹೊರಟಿದ್ದು. ಸೊ ಮಾರ್ನಿಂಗ್ 6 o'clock ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಮೇಯ್ನ್ ಥಿಂಗ್ ನಾವು ಹೋಗಿದ್ದು ಮಡಿಯಿಂದ ಪೂಜೆಗೆ ಹೋಗಬೇಕು ಅಂತ ಹೇಳಿ ರೂಮ್ನ ಹುಡುಕಿದ್ವಿ. ಬಟ್ ಏನಂದರೆ ಹಿಂದಿನ ದಿನವೇ ಎಲ್ಲ ಬಂದು ರೂಮ್ಸು ಬುಕ್ ಆಗಿರೋದ್ರಿಂದ ನಾವು ಅದು ಫ್ರೈಡೇ ಹೋಗಿದ್ರಿಂದ ಅದರಲ್ಲೂ ನಮಗೆ ರೂಮ್ ಸಿಗೋದು ಸ್ವಲ್ಪ ಕಷ್ಟನೇ ಆಯಿತು. ಮಳೆ ಬಂದು ಎಲ್ಲ ಹೋಯ್ತಾ? ಯಾವಾಗ ಬಂದು ಮಳೆ? ಫೋನ್ ಮಾಡಿ ನಮಗೆಲ್ಲ ಗೊತ್ತಿತ್ತು, ಅದು ಕೇಳಿದ್ ನಾನು. ಅಲ್ಲ ನೋಡು, ಅಲ್ಲ ಅಷ್ಟು ಡೀಪ್ ಬರ್ತಾರ. ವಿನಾಯಕ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಎಲ್ಲ ಅವನದು ರೂಮ್ಸ್ ಇದೆ, ಅದು ಕೇಳಿದ್ರು. ಎಲ್ಲೂ ರೂಮೇ ಸಿಗ್ತಾ ಇಲ್ವಲ್ಲ ಗುರುವೇ. ಫೈನಲಿ ಇಷ್ಟೆಲ್ಲ ಸರ್ಕಸ್ ಮಾಡಿದ ಮೇಲೆ ರೂಮ್ ಸಿಕ್ತು. ಸೊ ನಾವು ಎಲ್ಲಿ ಟ್ರಿಪ್ ಹೋದರೂ ಕೂಡ ನಾವು ರೂಮಿಗೆ ಸರ್ಕಸ್ ಮಾಡೋದೇ ಆಗೋಯ್ತು ಬರೀನಿ. ಎನಿವೆ, ಜೋಕ್ ಸಪಾಟಿದನ್ನೆಲ್ಲ ಬಿಟ್ಟು ಇವಾಗ ಮೇನ್ ಮ್ಯಾಟರಿಗೆ ಬರೋಣ. ಸೊ ನೀವು ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡಬೇಕಾಗುತ್ತೆ. ಬಟ್ ಬುಕ್ ಮಾಡಿರೋ ಅಂಥ ಟಿಕೆಟ್ನ ರೆಸಿಪ್ಟನ್ನು ನೀವು ತೊಗೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತು ನೀವು ರೆಸಿಪ್ಟನ್ನ ತೊಗೋಬೇಕಾಗುತ್ತೆ. ಸೊ ಇಲ್ಲಾಂದರೆ ನಿಮಗೆ ಸಿಗೋದಿಲ್ಲ ಅದು. ಸೊ ನಮ್ಮ ಮನೆಯವರು ಹೋಗಿ ಟಿಕೆಟ್ ರೆಸಿಪ್ಟನ್ನ ತೊಗೊಂಡು ಬರೋ ಅಷ್ಟರಲ್ಲಿ ನಾವು ರೆಡಿ ಆದ್ವಿ. ಸೊ ವೆರಿ ಇಂಪಾರ್ಟೆಂಟಾಗಿ ಯಾವ ಮಗುಗೆ ನೀವು ಅಕ್ಷರಾಭ್ಯಾಸ ಮಾಡಿಸ್ತೀರಾ ಅದ್ರ ಮಗುದು ಹೆಸರು ಮತ್ತು ರಾಶಿ ನಕ್ಷತ್ರನ ಹೇಳಬೇಕಾಗತ್ತೆ. ಕ್ರೀಮ್ ಇದ್ರೆ 100 ಬೇಕು. ನಮಗೂ ಕುಂಕುಮನ ಅದ ಪುಡಿ ಉಂಟು ಮೇಡಮ್. ಮನೆ ಕುಂಕುಮ ಬಿ ಹಚ್ಚಿ ಬರುತ್ತೆ, ಕಾಡಿಗೆ ಲಿಕ್ವಿಡ್ ಅಲ್ಲೇ ಹಾಕ್ತಿರೋದು ಅದಷ್ಟು ಹಚ್ಚಿ ಬರುತ್ತೆ. ಕುಂಕುಮ ನೋಡಿ ಮಕ್ಳಿಗೆ ಈ ಥರದ ಬೊಟ್ಟಿರಬೇಕು. ಬಟ್ ಕುಂಕುಮ ಮನೆಗೆ ಬೇಡ ಬೇಡ, ಹಂಗೆ ಕೈಗೆ ಬೇಡ ಬೇಡ, ಕೈಗೆ ಇಟ್ಬಿಟ್ಟು ತೋರಿಸಿ. ಈಗ ವಾಶ್ ಮಾಡ್ಬೇಕಾದ್ರೆ ಸರ್ ಹೋಗುತ್ತೆ. ಬೇಡ, ಕೈಗೆ ಇಟ್ಬಿಟ್ಟು ತೋರಿಸಿ, ಕೈಗೆ ಹಾಕ್ಬಿಟ್ಟು ಕ್ರೀಮ್ ಹಚ್ಚಿತ್ರದ ಲೈಟ್ ಕಾಡಿಗೆ ಹಾಕ್ತಾರನ, ಕಾಡಿಗೆ ಹಚ್ಚಿತ್ರ ಬರುತ್ತೆ ಇದ್ರ ಡ್ಯಾಮೋಸ್ ಇದೆ. ಇದನ್ನು ನೋಡಿ ಚೆನ್ನಾಗಿಲ್ಲನ ಅದು ವಾಶ್ ಮಾಡ್ಬೇಕಾದ್ರೆ ಯಾವಾಗ ಹೋಗುತ್ತೆ. ಕುಂಕುಮನ ಪುಡಿ ಉಂಟು, ಸೈಡ್ ಇಫೆಕ್ಟ್ಸ್ ಇಲ್ಲ, ಎಲರ್ಜಿ ಇಲ್ಲದೆ. ಸ್ಟಿಕ್ಕರ್ ಮೇನ ಗಂಬರ ಅದಸೇನ ಸೈಡ್ ಇಫೆಕ್ಟ್ಸ್ ಆಗುತ್ತೆ, ಎಲರ್ಜಿ ಬರುತ್ತೆ. ಕಾಡಿಗೆ ಹಾಕ್ತಾರನ 60 ರೂಪಾಯಿ ಸೆಟ್ ಇದೆ. 6 ಹಚ್ಚು 6 ಕುಂಕುಮ ಎಲ್ಲ ಸೇರಿ ಬರುತ್ತೆ. ಕುಂಕುಮ ಬೇಡ, ಬರೀ ಹಚ್ಚಬೇಕಂದ್ರೆ ಹಚ್ಚೋಗ್ರು ಕಲೆ ಕುಂಕುಮ ಫ್ರೀ ಬರುತ್ತೆ. ಕುಂಕುಮ ಕಾಸು ಬರೋದು. ಕನಕಪ್ಪ ಇದೆ ಡೈರೆಕ್ಟ್ ಹಚ್ಬೇಕಾ? ಕನಕಪ್ಪ ಇದೆ, ಲಿಕ್ವಿಡ್ ಇದೆ, ಐಲರ್ ಇದೆ, ಅದಸ ಡೈರೆಕ್ಟ್. ಓಕೆ, ಪೂಜೆ ಮುಗಿಸ್ಕೊಂಡು ಬರ್ಬೇಕಂತ ಇಲ್ಲೇ ಇರ್ತೀರಲ್ಲ, ಬಂದಾಗ ತಗೊಂತೀವಿ. ಬೇಕಾದ ತಗೊಳ್ಳಿ. ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಪೂಜೆಗೆ ಅಂತ ಹೇಳಿ. ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡಿ ಸೊ
ಸೊ ಈ ಬಿಲ್ನ ತೊಗೊಳ್ಳೋದಕ್ಕೋಸ್ಕರ ಕ್ಯೂ ನಿಂತು ತೊಗೋಬೇಕು. 500 ರುಪೀಸು ಪ್ಲಸ್ ನೇಮು ಮತ್ತು ರಾಶಿ ನಕ್ಷತ್ರ ಕೇಳ್ತಾರೆ. ಆ್ಯಂಡ್ 2 ಕೊಡ್ತಾರೆ, ಸೇಮ್ ಟಿಕೆಟೇ 2 ಕೊಡ್ತಾರೆ. ಒಂದು ನಮ್ಮ ಹತ್ರ ಇರುತ್ತೆ, ಒಂದು ಪೂಜೆ ಹತ್ರ ತೊಗೊಂಡೋಗಿ ಕೊಡಬೇಕು. ಸೊ ಬನ್ನಿ ದೇವಸ್ಥಾನದ ಹತ್ರ ಇವಾಗ ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಸೊ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಬಂದು 7:30 ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಮಗೆ ಫಸ್ಟ್ ಬ್ಯಾಚ್ ಸಿಗೋ ಡೌಟ್ ಅಂತ ನೋಡಿದ್ರೆ ಕ್ರೌಡ್ ಮಾತ್ರ ಹೆವಿ ಕ್ರೌಡ್ ಇತ್ತು. ಸೊ ಈ ಕ್ರೌಡ್ನ ದಾಟಿ ನಾವು ಹೋಗೋ ಅಷ್ಟಲ್ಲಿಗೆ ಕನ್ಫರ್ಮ್ ಆಯಿತು, ಒಂದು 11 o'clock ಅಂತೂ ಆಗೇ ಆಗುತ್ತೆ ಅಂತ ಹೇಳಿ. ಅಷ್ಟರಲ್ಲಿ ನಾವು ಟೋಕನ್ ತೊಗೊಂಡಿದ್ದ ನಂಬರ್ನ ಪ್ರಕಾರ ನಾವು ಅಲ್ಲಿ ಹೋಗಿ ಸೆಕ್ಯೂರಿಟಿನ ಕೇಳಿದ್ದಕ್ಕೆ ಸರಿ ಲೈನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕು, ಇದು ನಂಬರ್ ಆಗಲ್ಲ ಅಂತ ಹೇಳಿದ್ರು. ಸೊ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಹಂಗೋ ಹಿಂಗೋ ಮಾಡಿ, ಅದರಲ್ಲೂ ಸೆಕೆ ಬೇರೆ, ಅಷ್ಟು ಬೆಳಗ್ಗೆ ಆದರೂ ಕೂಡ ತುಂಬ ಸೆಕೆ ಇತ್ತು, ಜನ ಜಾಸ್ತಿ ಇದ್ದರು, ಬಿಸಿಲು ಹೊಡಿತಿತ್ತು ಅಲ್ಲೇ. ಸೊ ನೀವು ಅದಕ್ಕೇ ಹೇಳ್ತಾ ಇರೋದು ಆದಷ್ಟು ಫಸ್ಟ್ ಬ್ಯಾಚನ್ನೇ ಟ್ರೈ ಮಾಡಿ. ಇನ್ನೂ 11 o'clock 12 o'clock ಬ್ಯಾಚ್ ಅಂದರೆ ಅದಿರುವ ಸೆಕೆ ಆಗೋದ್ರ ಜೊತೆಗೆ ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಜನ ಜಾಸ್ತಿ ಇದ್ದಾರೆ. ನಮ್ದ್ರದ್ದೇನಾ ಇದು? ಈ ಟಿಕೆಟ್ನ ತೊಗೊಂಡು ಇವಾಗ ಪೂಜೆ ದಿನ ಲಿಸ್ಟ್ ಮಾಡಿಸೋದಕ್ಕೆ ಹೋಗ್ಬೇಕು ಅಂದರೆ ಇಷ್ಟು ಜನನ ದಾಟಿ ಹೋಗ್ಬೇಕು. ಫಸ್ಟ್ ಬ್ಯಾಚಿಗೆ ಬರಬೇಕು ಅಂತ ಆಸೆ ಇಟ್ಕೊಂಡು ಬಂದ್ವಿ, ಬಟ್ ಆಗಲಿಲ್ಲ ಫಸ್ಟ್ ಬ್ಯಾಚಿಗೆ ಬರೋದಕ್ಕೆ. ಕ್ಯೂ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸ್ವಲ್ಪ ತೊಂದರೆ ಆಯಿತು ರೂಮ್ ಮಾಡೋದ್ರಿಂದ ಕೂಡ. ಸೊ ಫೈನಲಾಗಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸೆಕೆಂಡ್ ಬ್ಯಾಚಲ್ಲಿ ನಮ್ಮದು ಪೂಜೆ ಇವಾಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಏನೇನು ಮಾಡ್ತಾರೆ, ಎಷ್ಟೊತ್ತಾಗುತ್ತೆ ಪೂಜೆ ಅನ್ನೋದೆಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಶ್ರೀ ಗುರು ಗಣೇಶಾಯ ನಮಃ. ನಿರ್ವಿಘ್ನಂ ಗುರು ಗಣಪತಿಯನ್ನ ಮತ್ತೆ ಜಗದ್ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜಗದ್ಗುರುಗಳ ಪ್ರಾರ್ಥನೆ ಸೇರ್ಕೊಂಡು ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಲ್ಲರೂ ಮಗುವಿನ ಹೆಸರು ರಾಶಿ ನಕ್ಷತ್ರ ಹೇಳ್ಕೊಳ್ಳಿ. ಗಂಡ್ಮಗು ಆದರೆ ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ. ಹೆಣ್ಮಗು ಆದರೆ ಮಮ ಕುಮಾರ್ಯಾಹ ಅಂತ ಹೇಳ್ಕೊಳ್ಳಿ. ಅಪ್ಪ ಎಂತೆ ಮಮ ಕುಮಾರಸ್ಯ ತಕ್ಕೊಂಡಿ, ಅಮ್ಮ ಎಂತೆ ಮಮ ಕುಮಾರ್ಯಾಹ ತಕ್ಕೊಂಡಿ. పిల్లలు పేరు రాశి నక్షత్రం చెప్పుకోండి. శ్రీ శారద పరమేశ్వరి ప్రీత్యర్థం శ్రీ శారద సన్నిధౌ ಅಕ್ಷರಾಭ್ಯಾಸಂ ಕರಿಷ್ಯೆ. ನಿಮ್ಮ ಮನೆ ದೇವರನ್ನ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕುಲದೇವತಾ ಪ್ರಾರ್ಥನೆ చేసుకొని ಮಗುವನ್ನ ತಾಯಿ ಕಾಲ ಮೇಲ್ಗಡೆ ಕೂರಿಸ್ಕೊಳ್ಳಿ. ಇಬ್ಬರು ಮಕ್ಕಳಿದ್ದು ಎರಡು ಚೀಟಿ ತಂದಿದ್ದರೆ ತಂದೆ ತಾಯಿ ಇಬ್ಬರು ಕೂರಿಸ್ಕೊಳ್ಳಿ. పిల్లలు అమ్మ కాల పైన కూర్చొని ಅಕ್ಕಿ ತಟ್ಟೆಯಲ್ಲಿರುವ ಅಷ್ಟುದ ಕೊಂಬನ್ನು ಮಗು ಕೈಗೆ ಕೊಡಿ. ಅಕ್ಕಿ ತಟ್ಟೆಯಲ್ಲಿರುವ ಅಷ್ಟುದ ಕೊಂಬನ್ನ ಮಗು ಕೈಗೆ ಕೊಡಿ. బీన్ తక్క పసుపు కొమ్మంది పిల్లలు చేపట్టియండి. ಮಗು ಕೈಯನ್ನ ಹಿಡ್ಕೊಂಡು ಅಕ್ಕಿ ತಟ್ಟೆಯಲ್ಲಿ ಅರ್ಶದ ಕೊಂಬಿಂದ ಶ್ರೀ ಗುರುಭ್ಯೋ ನಮಃ ಅಂತ ನೋಡ್ಕೊಳ್ಳಿ. పిల్లలు చేపట్టుకొని బీన్ తట్లో పసుపు కొమ్మి నుంచి
శ్రీ గురుభ్యో నమః. రాయించండి. మీకు తెలియదంటే మీ ముందు బోర్డు ఉంది చూడండి. ಶ್ರೀ ಗುರುಭ್ಯೋ ನಮಃ ಅಂತ ಅಕ್ಕಿ ತಟ್ಟೆಯಲ್ಲಿ ಹರ್ಷದ ಕೊಂಬಿಂದ ಮಗು ಕೈಯಲ್ಲಿ ಬರ್ಸಿ. ಶ್ರೀ ಗಣೇಶಾಯ ನಮಃ ಬರ್ಸಿ. ಶ್ರೀ ಗುರುಭ್ಯೋ ನಮಃ ಆದ ಮೇಲೆ ಶ್ರೀ ಗಣೇಶಾಯ ನಮಃ ಬರ್ಸಿ. ಶ್ರೀ ಶಾರದಾಯೈ ನಮಃ ಬರ್ಸಿ. ಶ್ರೀ ಗಣೇಶಾಯ ನಮಃ ಆದ ಮೇಲೆ ಶ್ರೀ ಶಾರದಾಯೈ ನಮಃ ಬರ್ಸಿ. ಶ್ರೀ ಸರಸ್ವತ್ಯೈ ನಮಃ ಬರ್ಸಿ. ಶ್ರೀ ಶಾರದಾಯೈ ನಮಃ ಆದ ಮೇಲೆ ಶ್ರೀ ಸರಸ್ವತ್ಯೈ ನಮಃ ಬರ್ಸಿ. ಆ ಈ ನಾಲ್ಕು ಅಕ್ಷರ ಬರ್ಸಿ. ನಿಧಾನವಾಗಿ ಮಗು ಹತ್ರ ಹೇಳಿಸುತ್ತ ಆ ಈ ನಾಲ್ಕು ಅಕ್ಷರ ಬರ್ಸಿ. పిల్లల దగ్గర నిదానంగా చెప్పిస్తూ ಅಕ್ಕಿ ತಟ್ಟೆಯೆಲ್ಲ ಕೆಳಗಡೆಗಿದೆ. ಅಷ್ಟು ಕೊಂಬ ಅಕ್ಕಿ ತಟ್ಟೆಯಲ್ಲೇ ಇಡಿ. బీన్ తట్ల కింద పెట్టండి. పసుపు కొంగ బీన్ తట్ల పెట్టండి. ಮಗುವನ್ನ ತಂದೆಯ ಕಾಲ ಮೇಲೆ ಕೂರಿಸ್ಕೊಂಡು ವೇತಲ್ಲಿ ಚಾಕ್ ಪೀಸಿಂದ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಬರ್ಸಿ. ವೇತ್లో ಚಾಕ್ ಪೀಸ್ నుంచి శ్రీ గురుభ్యో నమః శ్రీ గణేశాయ నమః భావించండి. ವೇತಲ್ಲಿ ಚಾಕ್ ಪೀಸಿಂದ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಬರ್ಸಿ. ಆದ ಮೇಲೆ ಶ್ರೀ ಶಾರದಾಯೈ ನಮಃ ಶ್ರೀ ಸರಸ್ವತ್ಯೈ ನಮಃ ಬರ್ಸಿ. ವೇತ್లో ಚಾಕ್ పీస్ నుంచి శ్రీ గురుభ్యో నమః శ్రీ గణేశాయ నమః రాయించండి. తర్వాత శ్రీ శారదాయై నమః శ్రీ సరస్వత్యై నమః రాయించండి. ಈ ನಾಲ್ಕು ಅಕ್ಷರ ಬರ್ಸಿ. ಶ್ರೀ ಸರಸ್ವತ್ಯೈ ನಮಃ ಆದ ಮೇಲೆ ಈ ನಾಲ್ಕು ಅಕ್ಷರ ಬರ್ಸಿ. ಎಲ್ಲ ಹೇಳಿ ಅನ್ನೇ చెప్పండి. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಶಾರದಾ ಪರಮೇಶ್ವರ್ಯೈ ನಮಃ ಮನೋರಥಾನ್ ಪ್ರಾರ್ಥಯಾಮಿ.
ಮಗುವಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಕಿ ತಟ್ಟೆಗೂ ಪ್ಲೇಟಿಗೂ ಮಗು ಹತ್ರ ನಮಸ್ಕಾರ ಮಾಡಿಸಿ ನೀವು ನಮಸ್ಕಾರ ಮಾಡ್ಕೊಳ್ಳಿ. బాగా చదవరావాలని చెప్పి ప్రార్థన చేసుకొని దీని తప్పుకు ప్లేటుకు దండం పెట్టుకోండి. ಆ ಪ್ಲೇಟು ಮತ್ತೆ ಚಾಕ್ ಪೀಸು ನಿಮಗೆ ಅದು ತೆಗೆದಿಟ್ಕೊಳ್ಳಿ. ಪ್ಲೇಟು ಚಾಕ್ ಪೀಸು ನಿಮಗೆ ಅರ್ಧ ಪ್ಲೇಟು ನಿಮಗೆ ವಾಪಸ್ ಕೊಟ್ಟಿದ್ದೀವಿ. ಅದು ಹೊರಗಡೆ ಪ್ರಸಾದ ಕೌಂಟಲ್ಲಿ ಕೊಟ್ಟು ಪ್ರಸಾದ ತಗೊಳ್ಳಿ. ప్లేటు చాక్ పీసు తీసుకోపెట్టుకోండి. అనే చీటి మీకు ఇచ్చినాను, అది ప్రసాదం కౌంటరిస్తే ప్రసాదం దొరుకుతుంది. ಆ ಅಕ್ಕಿ ತಟ್ಟೆಯನ್ನು ತಗೊಂಡು ಮಗುವನ್ನು ಕರ್ಕೊಂಡು ಮಗುವಿನ ತಂದೆ ತಾಯಿ ಮಾತ್ರ ಸಾಲಾಗಿ ನಿಧಾನವಾಗಿ ಹಾರ್ಡ್ಲಿ 10 ಮಿನಿಟ್ಸಲ್ಲಿ ಪೂಜೆ ಮುಗಿದೋಗುತ್ತೆ. ಸೊ ಪೂಜೆ ಆದಮೇಲೆ ನಮಗೇನೆ ಮನೆಗೆ ತೊಗೊಂಡೋಗೋದಕ್ಕೆ ಅಂತೇಳಿ ಸ್ಲೇಟು ಮತ್ತು ಚಾಪೀಸ್ನ ನಮಗೆ ಕೊಡ್ತಾರೆ. ಆ್ಯಂಡ್ ಅಕ್ಕಿ ತಟ್ಟೆನ ಅರಿಶಿನದ ಬೋಟ್ನ ಅವರೇ ಇರಿಸ್ಕೊತಾರೆ ಅಲ್ಲಿ. ಫೈನಲಿ ನೂಕಾಡ್ಕೊಂಡು ತೆಲ್ಲಾಡ್ಕೊಂಡು ಹೆಂಗೋ ಮುಗಿಸಿದೀವಿ ಅಕ್ಷರಾಭ್ಯಾಸನ. ಹಾಂ ಬರ್ಸಿದ್ದೀವಿ. ಏನಾದರೂ ಯಪ್ಪ ರಶ್ಶು ಸಿಕ್ಕಾಪಟ್ಟೆ ಶೆಕೆ ಸಾಕಾಗೋಯ್ತು ನಮಗಂತೂ. ಬಟ್ ಭಕ್ತಿಯಿಂದ ಮಾಡಿರೋದು ಖುಷಿ ಇದೆ. ಅದಕ್ಕೆ ಎಷ್ಟು ವರ್ಷಗಳಿಂದ ಇದು ಅಂದ್ಕೊಂಡಿದ್ದೆ ಇದು ಮಾಡಿಸ್ಬೇಕು ಅಂತ ನನ್ನ ಮಗಳು ಹುಟ್ಟಿದಾಗ. ಸೊ ನನಗೆ ಹೆಣ್ಮಗು ಕೊಟ್ಟಿದ್ದಕ್ಕೆ ಅದೊಂದು ಖುಷಿ ಇದೆ. ಆ್ಯಂಡ್ ತುಂಬಾ ಖುಷಿ ಆಯಿತು. ಸೊ ಯಾರೆಲ್ಲ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಆದಷ್ಟು ಫಸ್ಟ್ ಬ್ಯಾಚನ್ನ ನೀವು ಬಂದು ಜಾಯಿನ್ ಆಗಿ ಮಾಡಿಸೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಜನ ಜಾಸ್ತಿ ಇರುತ್ತೆ, ರಶ್ ಇರೋದ್ರಿಂದ. ಸೊ ನೀವು ಮಾಡಿಸೋದಕ್ಕೆ ಆಗಲ್ಲ. ಸೊ ಎಸ್ ಬನ್ನಿ, ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡೋಣ. ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಳ್ಳೋಣ ಅಂತೇಳಿ ನಾವು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಯಾರೋ ಭಕ್ತಾದಿಗಳು ದೇವ್ರದ್ದು ಭಗವದ್ಗೀತೆ ಬುಕ್ಕನ್ನು ಪ್ರಿಂಟ್ ಮಾಡಿಸಿ ಸೊ ದಾನದ ರೂಪದಲ್ಲಿ ಕೊಡ್ತಾಯಿದ್ರು. ಸೊ ನಮಗೂ ಕೂಡ ಕೊಟ್ಟರು. ತುಂಬಾ ಖುಷಿ ಆಯಿತು ಇಸ್ಕೊಂಡಿದ್ದು. ಈ ಥರ ಎಲ್ಲನ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಆದಷ್ಟು ಮಾಡ್ತಾ ಇರ್ತಾರೆ. ಸೊ ನೋಡಿ ಖುಷಿ ಆಗುತ್ತೆ. ಆ್ಯಂಡ್ ನಾವು ಕೂಡ ಇದರಲ್ಲಿ ಭಾಗಿಯಾದ್ವಲ್ಲ ಅಂತ. ಸೊ ಆ ಪುಣ್ಯ ನಮಗೂ ಸಿಗ್ತಲ್ಲ, ಭಗವದ್ಗೀತೆ ಬುಕ್ ಸಿಕ್ಕಿದ್ದು ಅಂತ ಅಂದ್ಕೊಂಡು ಸೊ ಆ ಬುಕ್ಕನ್ನ ನೋಡ್ತಾ ಇದ್ವಿ. ಖುಷಿ ಆಯಿತು. ಸೊ ಮನೆಗೆ ಹೋದ್ಮೇಲೆ ಖಂಡಿತ ಇದನ್ನು ಓದಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಸೊ ಹಾಗೆ ಮಕ್ಕಳಿಗೂ ಅದ್ರ ಬಗ್ಗೆ ಇರೋಂಥ ಸ್ಟೋರೀಸ್ಗಳನ್ನಾಗಿರ್ಬೋದು, ಕತೆಗಳನ್ನಾಗಿರ್ಬೋದು, ಹಾಗೆ ಕೃಷ್ಣ ಸಂದೇಶ ಏನೇನಿದೆ ಅದನ್ನೆಲ್ಲ ತಿಳಿಸ್ಕೊಳ್ಳೋಣ ಅಂತ ಹೇಳ್ತಾ ಬುಕ್ಸ್ನ ಭಕ್ತಿಯಿಂದ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಸೊ ನೆಕ್ಸ್ಟ್ ಹೋಗಿದ್ದು ನಾವು ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಮಹಾತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇವಾಗಲೂ ಕಣ್ಣು ಕುಕ್ಕದಂಗಿದೆ ಅದು. ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಜಸ್ಟ್ ಫೀಲ್ ದ ವೈಬ್ ಅಂತ ಹೇಳ್ಬೋದು ಅಷ್ಟೇ. ಸೊ ದೇವ್ರ ದರ್ಶನ ಎಲ್ಲನ ಆರಾಮಾಗಾಯಿತು, ಅದರಲ್ಲೇನು ರಶ್ ಇರಲಿಲ್ಲ. ಸೊ ಫೈನಲಿ ಇಷ್ಟ ಆಗಿತ್ತು ಕೆಲಸ. ತಿಂಡಿ ತಿನ್ನಬೇಕು ಅಂತ ಎಷ್ಟು ಹೋಟೆಲ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡಲ್ಲಿ ಸಿಕ್ಕಿದ್ದೆ 2 ಹೋಟೆಲು, 2 ಕೂಡ ಕಾಲಿಕ್ಕಕ್ಕೂ ಜಾಗ ಇಲ್ಲ. ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿದೆ. ಸೊ ಹೊಟ್ಟೆ ಬೇರೆ ಅಷ್ಟು ತಾಳ ಆಗ್ತಿದೆ. ಟೈಮ್ ಇವಾಗ 11:15 ಆಗೋಗಿದೆ. ಸೊ ನೋಡೋಣ ಇವಾಗಲಾದ್ರೂ ತಿಂಡಿ ಸಿಗುತ್ತಾ ಇಲ್ಲ ಕೂಡ ಹಂಗಾಗಿ ಸಾಕಾಗುತ್ತೆ. ಹಾಂ ಬರ್ರಿ ಅಂದರು ಜನಕ್ಕೆ ಅಷ್ಟೇ ಅಂತ ನಡೀರಿ ಸಾಕು. ಕೊನೆಗೆ ಅದು ಇದು ಮನೆಯದೇ ಮೆಸ್ ಅಂತ ಇದೆ. ಮೆಸ್ಸಿಗೆ ಹುಡಿಕೊಂಡು ಬಂದ್ವಿ. ಬಟ್ ಇಲ್ಲೂ ಕೂಡ 2 ಇಡ್ಲಿ ಅಷ್ಟೇ ಸಿಗೋದು ಅಂತವ್ರೆ. ಸಿಕ್ಕಿದ್ನೇ ಸೀರುಂಡೆ ಮಾಡ್ಕೊಂಡು ತಿನ್ಬೋಣ ಬೇಗ. ಬನ್ನಿ ಬನ್ನಿ ಬನ್ನಿ, ಏನು ಸಿಗುತ್ತೆ ಅದನ್ನೇ ತಿನ್ನೋಣ. ನೀವೇನು ತೆಗಿತೀರಾ? ಹಸಿರು ಬಾಳೆಯಲ್ಲಿ ಊಟ ಇವತ್ತು ಅರಿಶಿನ ಮತ್ತು ಬ್ಲಾಕ್ ಆಗುತ್ತೆ. ಡಾಕ್ಟರ್ ಬಿಟ್ಟಿದ್ದೀರಾ?
ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಂಟಿನ್ಯೂ ಲೋಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ನೋಡಿ ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತಾ ಬಿಫೋರ್ ದಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಮರೆಯದೆ ನೋಡ್ತಾ ಇರಿ ಬಿಂದು ನಡುವೆ ಯೂಟ್ಯೂಬ್ ಚಾನಲ್, ಹಾಗೆ ಬಿಂದು ನಡುವೆ ಫೇಸ್ಬುಕ್ ಪೇಜ್.